ನುಡಿಮುತ್ತನ್ನು ಕೂಡ ಹೇಳ್ತಾರೆ. ಏನಪ್ಪ ಅಂದರೆ ಉದ್ಧಾರ ಹೃದಯ, ಕರುಣೆ ತುಂಬಿದ ಮಾತು, ಸೇವೆ ಹಾಗೂ ಸಹಾನುಭೂತಿಯ ಜೀವನವು ಮಾನವೀಯತೆಯನ್ನು ನವೀಕರಿಸುತ್ತದೆ ಎನ್ನುವಂತಹ ಮಾತನ್ನ ಯಾರು ಹೇಳ್ತಾರೆ? ಗೌತಮ ಬುದ್ಧ ಹೇಳ್ಕೊಂಡು ಬರ್ತಾರೆ. ನೋಡಿ, ಭಾರತದಲ್ಲಿ ಹುಟ್ಟಿದಂತಹ ಗೌತಮ ಬುದ್ಧ ಮಾನವೀಯತೆಗೆ ಹೆಚ್ಚಿನ ಮಹತ್ವವನ್ನು ನೀಡಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಎಲ್ಲರ ಬಗ್ಗೆಯೂ ಅಂದರೆ ಪ್ರೀತಿ, ಕರುಣೆ, ವಿಶ್ವಾಸ, ಹಾಗೆ ಸಹಾನುಭೂತಿ, ಪರರ ಸೇವೆ ಅಂತೇಳಿ ನಾವು ಕರೀತೀವಿ. ಇಂತಹ ಮೌಲ್ಯಗಳು ನಮ್ಮಲ್ಲಿ ಇವತ್ತು ಕುಂದುತ್ತಿವೆ. ಅವೇನಾಗ್ತಿದ್ದಾವೆ? ನಮ್ಮಿಂದ ಸಂಪೂರ್ಣವಾಗಿ ದೂರ ಆಗ್ತಾ ಇದ್ದಾವೆ. ಅಂತಹ ಮಾನವೀಯ ಮೌಲ್ಯಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಮಾನವೀಯತೆಯನ್ನು ಮೆರೆಯಬಹುದು. ಅಂದ್ರೆ ಎಲ್ಲರೂ ಕೂಡ ಏನಾಗುತ್ತೆ, ಇಲ್ಲಿ ಮನುಷ್ಯನಿಗೆ ಬೆಲೆಯನ್ನು ನೀಡುವುದರ ಮೂಲಕವಾಗಿ ಅವನನ್ನು ಕೂಡ ಪರಸ್ಪರ ತನ್ನ ಸಹೋದರನ ಹಾಗೆ ಕಾಣುವುದರ ಮೂಲಕವಾಗಿ ಮಾನವೀಯ ಅಂಶಗಳನ್ನು ತನ್ನಲ್ಲಿ ಬೆಳೆಸಿಕೊಳ್ಳಬಹುದು, ಅದನ್ನು ಇನ್ನೂ ಕೂಡ ಹೆಚ್ಚಿಗೆ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕವಾಗಿ ಒಂದು ಉತ್ತಮವಾದಂತಹ ಸಮಾಜ ನಿರ್ಮಾಣವಾಗಲು ಇವನು ಕೂಡ ಇಂತಹ ಅನೇಕ ನುಡಿಮುತ್ತುಗಳನ್ನು ಹೇಳಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇದೇ ರೀತಿಯಾಗಿ ಇಂದು ಭಾರತದ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡಲು ಹೊರಟಿರುವಂತಹ ವಿಷಯ ಯಾವುದು? ಚೋಳರು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಚೋಳರು ಅಂದ ತಕ್ಷಣನೇ ಈ ಚೋಳ ಮನೆತನ ಎಲ್ಲಿ ಅಧಿಕಾರಕ್ಕೆ ಬಂದಂತಹ ಒಂದು ರಾಜ ಮನೆತನ ಅಂತೇಳಿ ನಾವು ತಿಳಿತೀವಿ. ನಾವು ಹಿಂದೆಲ್ಲ ಅಧ್ಯಯನ ಮಾಡಿದ್ವಿ. ಯಾವ್ಯಾವ ರಾಜ ಮನೆತನವನ್ನು ಅಧ್ಯಯನ ಮಾಡಿದ್ವಿ? ಮೌರ್ಯರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆ ಅದ್ರ ಜೊತೆಯಲ್ಲಿ ಶಾತವಾಹನರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆ ಗುಪ್ತರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಕುಶಾನರ ಬಗ್ಗೆ ಅಧ್ಯಯನ ಮಾಡ್ಕೊಳ್ತಾ ಬಂದ್ವಿ. ಹಾಗಾದ್ರೆ ಇವೆಲ್ಲ ರಾಜ ಮನೆತನಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಮೌರ್ಯರು ಆಗಿರ್ಬೋದು, ಗುಪ್ತರ ಆಗಿರ್ಬೋದು, ಕುಶಾನ ರಾಜ ಮನೆತನಗಳು ಉತ್ತರ ಭಾರತದಲ್ಲಿ ಏಳಿಗೆಗೆ ಬಂದಂತಹ ರಾಜ ಮನೆತನಗಳು ಅಂತೇಳಿ ನಾವು ಕರೀತೀವಿ. ಅದರಲ್ಲಿ ಶಾತವಾಹನರು ಅಂದ ತಕ್ಷಣ ನಾವು ಗಮನಿಸಬೇಕಾಗುತ್ತೆ, ದಕ್ಷಿಣ ಭಾರತದ ಅತ್ಯಂತ ಪ್ರಮುಖವಾದಂತಹ ರಾಜ ಮನೆತನ, ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಏಳಿಗೆಗೆ ಬಂದಂತಹ ಒಂದು ರಾಜ ಮನೆತನ ಅಂತೇಳಿ ತಿಳಿಯುತ್ತೆ. ಅದು 400 ವರ್ಷಗಳ ಕಾಲ ಭಾರತವನ್ನು ಆಳಿದರೂ ಕೂಡ ಏನೋ ವಿಸ್ತಾರವಾದಂತಹ ಭೂಪ್ರದೇಶವನ್ನು ಒಳಗೊಳ್ಳದೆ, ಅಂದ್ರೆ ಕೇವಲ ತಮ್ಮ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ತಮ್ಮ ಆಳ್ವಿಕೆಯನ್ನು ಶಾತವಾಹನರು ನಿರ್ವಹಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಆದರೆ ಚೋಳರು ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ದಕ್ಷಿಣ ಭಾರತ ಅಂತೇಳಿ ಕರೀತೀವಿ. ದಕ್ಷಿಣ ಭಾರತದ ಸಾಮ್ರಾಜ್ಯಗಳಲ್ಲಿ ಚೋಳರ ಸಾಮ್ರಾಜ್ಯ ಅತ್ಯಂತ ಪ್ರಾಚೀನವಾದಂತಹ ಒಂದು ಸಾಮ್ರಾಜ್ಯ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಏಳಿಗೆಗೆ ಬಂದಂತಹ ಅನೇಕ ರಾಜ ಮನೆತನಗಳಿದಾವ. ಆ ರಾಜ ಮನೆತನಗಳಿಗಿಂತಲೂ ಅತಿ ಪ್ರಾಚೀನವಾದಂತಹ ರಾಜ ಮನೆತನವೇ ಯಾವುದಾಗಿದೆ? ಚೋಳ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ಚೋಳ ರಾಜ ಮನೆತನ ಯಾವ ಕಾಲದಿಂದ ಪ್ರಾರಂಭವಾಗುತ್ತಪ್ಪ ಅಂದ್ರೆ ಇಲ್ಲಿ ಸಂಗಮ್ ಯುಗ ಅಂತೇಳಿ ನಾವು ಕರೀತೀವಿ. ಈ ಒಂದು ಸಂಗಮ್ ಯುಗದೊಂದಿಗೆ ಚೋಳರ ಒಂದು ಸಾಮ್ರಾಜ್ಯವು ಕೂಡ ಅಥವಾ ಇತಿಹಾಸವೂ ಕೂಡ ದಕ್ಷಿಣ ಭಾರತದಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಸಂಗಮ್ ಯುಗ ಅಂದ್ರೆ ಏನು? ಇಲ್ಲಿ ನಾನು ಹೇಳಿದೆ ನಿಮಗೆ, ಸಂಗಮ್ ಯುಗ ಅಂತ ಇದೆ. ಸಂಗಮ್ ಯುಗ ಅಂದ್ರೆ ಯಾವ ಅರ್ಥವನ್ನು ಒಳಗೊಂಡಿದೆ? ಇಲ್ಲಿ ಸಂಗಮ್ ಯುಗ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಂದ್ರೆ ತಮಿಳು ಸಾಹಿತ್ಯ ಸಂಘ ಅಂತೇಳಿ ನಾವು ಕರೀತೀವಿ. ಏನು ಸಂಗಮ್ ಯುಗ ಅಂದ್ರೆ ತಮಿಳು ಸಾಹಿತ್ಯ ಸಂಘ ಅಂತೇಳಿ ಕರೀತೀವಿ. ಇದರ ಅರ್ಥ ಏನು? ಸಂಗಮ್ ಯುಗ. ಯಾವಾಗ ತಮಿಳು ಸಾಹಿತ್ಯ ಸಂಘಗಳಲ್ಲಿ ಹುಟ್ಟುಕೊಳ್ತವೋ ಈ ಯುಗದೊಂದಿಗೆ ಚೋಳರ ಇತಿಹಾಸವೂ ಕೂಡ ದಕ್ಷಿಣ ಭಾರತದಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಒಂದು ಯುಗ ಎಲ್ಲಿಂದ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿರುತ್ತೆ ಭಾರತದಲ್ಲಿ? ಹಾಗಾದ್ರೆ ಈ ಒಂದು ಯುಗ ಸಾಕ್ಷಾತ್ 200ರಲ್ಲಿ ಪ್ರಾರಂಭವಾಗುತ್ತೆ. 200ರಿಂದ ಪ್ರಾರಂಭವಾಗಿ 500 ಅಂತೇಳಿ ನಾವು ಕರೀತೀವಿ. ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿರುತ್ತೆ? ಸಾಶಾಪು 200ರಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿಂದ ಪ್ರಾರಂಭವಾಗಿ 500ರವರೆಗೆ ಅಂತೇಳಿ ನಾವು ಕರೀತೀವಿ. ಈ
ಸಂಘಗಳು ಅಂತೇಳಿ ನಾವು ಕರೀತೀವಿ. ಎಷ್ಟು ಸಾಹಿತ್ಯ ಸಂಘಗಳು ಇಲ್ಲಿ ರಚನೆ ಆಗ್ತವೆ? ಎಷ್ಟು ಸಾಹಿತ್ಯಗಳು ಅಂದ್ರೆ ಸಾಹಿತ್ಯ ಸಂಘಗಳು ರಚನೆ ಆಗಿಕೊಂಡು ಬರ್ತವೆ? 3 ಪ್ರಮುಖವಾಗಿ ಸಾಹಿತ್ಯ ಸಂಘಗಳು ತಮಿಳು ಭಾಷೆಯಲ್ಲಿ ರಚಿಸಲ್ಪಡ್ತವ. ಇಂತಹ 3 ಸಾಹಿತ್ಯ ಸಂಘಗಳ ಕಾಲಾವಧಿಯನ್ನೇ ನಾವೇನಂತ ಕರಿತೀವಿ? ದಕ್ಷಿಣ ಭಾರತದಲ್ಲಿ ಸಂಗಮ್ ಯುಗ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಇಂತಹ ಸಂಗಮ್ ಯುಗವನ್ನು ಯಾರು ಪೋಷಣೆ ಮಾಡಿಕೊಂಡು ಬರ್ತಾರ? ಈ ಒಂದು ಸಂಗಮ್ ಯುಗವನ್ನು ಪೋಷಣೆ ಮಾಡಿಕೊಂಡು ಬಂದಂತವರು ಯಾರು? ಮಧುರೈನ ಪಾಂಡ್ಯ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಯಾರಿದ್ರ ಪೋಷಕರು? ಅಂದ್ರೆ ಮಧುರೈನನ್ನು ತಮ್ಮ ರಾಜಧಾನಿಯನ್ನಾಗಿ ನೇಮಿಸಿಕೊಳ್ಳುವುದರ ಮೂಲಕವಾಗಿ ಅಲ್ಲಿಂದ ಆಡಳಿತವನ್ನು ಮಾಡಿದಂತಹ ಒಂದು ದಕ್ಷಿಣ ಭಾರತದ ರಾಜಮನೆತನವಾದಂತಹ ಯಾವುದೋ ಮಧುರೈನ ಪಾಂಡ್ಯರು ಈ ಒಂದು ಸಂಗಮ್ ಯುಗವನ್ನು ಏನ್ ಮಾಡ್ತಾರೆ? ಪೋಷಿಸಿಕೊಂಡು ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾವ ಯಾವ ಸಾಹಿತ್ಯಗಳು ಈ ಒಂದು 3 ಸಾಹಿತ್ಯ ಸಂಘಗಳ ಕಾಲಾವಧಿಯಲ್ಲಿ ರಚನೆಯಾಗ್ತವೆ? ಹಾಗಾದ್ರೆ ಅದರಲ್ಲಿ ಒಂದನೇದಾಗಿ ತಿರುಕ್ಕುರಳ್, ಎರಡನೇದು ಶಿಲಪ್ಪಾಧಿಕಾರಂ, ಮೂರನೇದು ಮಣಿಮೇಗಲೈ ಅಂತೇಳಿ ಕರೀತೀವಿ. ಯಾವ್ಯಾವ 3 ಸಾಹಿತ್ಯಗಳಲ್ಲಿ ರಚನೆ ಆಗ್ತವೆ ಸಂಗಮ್ ಯುಗದಲ್ಲಿ? ಅಂದ್ರೆ ಸಂಗಮ್ ಯುಗದ ಪ್ರಸಿದ್ಧತೆಯನ್ನು ಪಡೆದುಕೊಂಡಂತಹ 3 ಕೃತಿಗಳು ಯಾವ್ಯಾವ ಬರ್ತವೆ? ಒಂದೇದು ತಿರುಕ್ಕುರಳ್, ಎರಡನೇದು ಶಿಲಪ್ಪಾಧಿಕಾರಂ, ಮೂರನೇದು ಯಾವುದು? ಮಣಿ ಮೇಘಲೈ ಅಂತೇಳಿ ನಾವು ಕರಿತೀವಿ. ಈ 3 ಕೃತಿಗಳು ತಮಿಳು ಸಾಹಿತ್ಯ ಸಂಘ ಅಂದ್ರೆ ಸಾಹಿತ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧತೆಯನ್ನು ಪಡೆದುಕೊಂಡಂತಹ ಕೃತಿಗಳಾಗುವುದರ ಮೂಲಕವಾಗಿ ಸಂಗಮ್ ಯುಗದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ಸಂಗಮ್ ಯುಗ ದಕ್ಷಿಣ ಭಾರತದಲ್ಲಿ ಶಾಸಕ 200ರಿಂದ ಪ್ರಾರಂಭವಾಗಿ 500ರವರೆಗೆ ಅದು ಅಸ್ತಿತ್ವದಲ್ಲಿ ಇತ್ತು ಎನ್ನುವಂತಹ ಅಂಶ ನಮಗೆ ಈಗಾಗಲೇ ಗೊತ್ತಾಗುತ್ತೆ. ಹಾಗಾದ್ರೆ ಇಂತಹ ಯುಗದಲ್ಲಿ ಚೋಳರು ಎಂಬ ರಾಜಮನೆತನ ದಕ್ಷಿಣ ಭಾರತದಲ್ಲಿ ಏಳಿಗೆಗೆ ಬಂದಂತಹ ಒಂದು ರಾಜಮನೆತನವಾಗುವುದರ ಮೂಲಕವಾಗಿ ಅತ್ಯಂತ ಪ್ರಾಚೀನ ರಾಜಮನೆತನಗಳಲ್ಲಿ ಈ ಒಂದು ಮನೆತನವೂ ಕೂಡ ಒಂದು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಚೋಳರ ರಾಜಕೀಯ ಇತಿಹಾಸವನ್ನು ಅಥವಾ ಅವರ ಒಟ್ಟಾರೆ ಇತಿಹಾಸವನ್ನು ತಿಳಿಯಲು ನಮಗೆ ಅನೇಕ ಆಧಾರಗಳು ಇಲ್ಲಿ ಲಭ್ಯವಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾವ ಆಧಾರಗಳನ್ನು ನಾವು ಆಧಾರವಾಗಿಟ್ಟುಕೊಳ್ಳುವುದರ ಮೂಲಕವಾಗಿ ದಕ್ಷಿಣ ಭಾರತದಲ್ಲಿ ಚೋಳರು ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದ್ರು ಎಂಬುದರ ಬಗ್ಗೆ ಮಾಹಿತಿಯನ್ನು ನಾವು ತಿಳಿಯಬಹುದಾಗಿದೆ. ಅದರಲ್ಲಿ ಒಂದನೇದಾಗಿ ನಾವೇನು ಸಂಗಮ್ ಯುಗದಲ್ಲಿ ರಚಿಸಲ್ಪಟ್ಟಂತಹ ಯಾವುದೋ ಸಾಹಿತ್ಯಗಳು ಅಂತೇಳಿ ನಾವು ಕರೀತೀವಿ. ಯಾವ ಬರ್ತವ? ಸಂಗಮ್ ಯುಗದ ಸಾಹಿತ್ಯಗಳು ನಮಗೆ ಯಾರ ಇತಿಹಾಸವನ್ನು ತಿಳಿಯಲು ಸಹಕಾರಿಯಾಗಿದವ? ಚೋಳರ ಇತಿಹಾಸವನ್ನು ತಿಳಿಯಲು ನಮಗೆ ಸಹಕಾರಿಯಾಗಿದವ. ಅದರ ಜೊತೆಯಲ್ಲಿ ಮೌರ್ಯರ ಪ್ರಸಿದ್ಧತೆಯನ್ನು ಪಡೆದುಕೊಂಡಂತಹ ರಾಜ ಯಾರು? ಅಂದ್ರೆ ಮೌರ್ಯರಲ್ಲಿ ಅತ್ಯಂತ ಶ್ರೇಷ್ಠ ರಾಜ ಯಾರು? ಇಲ್ಲಿ ಮೌರ್ಯರ ಶ್ರೇಷ್ಠ ರಾಜ ಯಾರು? ಅಶೋಕ ಅಂತೇಳಿ ನಾವು ಕರಿತೀವಿ. ಈತನನ್ನು ಶಿಲಾಶಾಸನಗಳ ರಾಜ ಅಂತಲೂ ಕರಿತೀವಿ. ಅಥವಾ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಲಾಶಾಸನಗಳನ್ನು ಹೊರಡಿಸಿದ ರಾಜ ಎಂಬ ಒಂದು ಕೀರ್ತಿಗೂ ಕೂಡ ಈತನು ಪಾತ್ರನಾದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅಶೋಕನ ಕಾಲದಲ್ಲಿ ಹೊರಡಿಸಿದಂತಹ ಅಸಂಖ್ಯಾತ ಶಿಲಾಶಾಸನಗಳು ಅಂತೇಳಿ ನಾವು ಕರಿತೀವಿ. ಯಾವಿದಾವೆ ಇಲ್ಲಿ? ಅನೇಕ ಶಿಲಾಶಾಸನಗಳು ಕೂಡ ಇಲ್ಲಿ ಕಂಡು ಬರುತ್ತವೆ. ಅವು ಮೌರ್ಯರ ಕಾಲದಲ್ಲಿ ಹೊರಡಿಸಲಾದಂತಹ ಶಿಲಾಶಾಸನಗಳು ಅಥವಾ ಅಶೋಕನ ಕಾಲದ್ದು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಶಿಲಾಶಾಸನಗಳು ನಮಗೆ ಯಾರ ಇತಿಹಾಸವನ್ನು ತಿಳಿಯಲು ಸಹಕಾರಿಯಾಗಿದವ? ಚೋಳರ ಇತಿಹಾಸವನ್ನು ಅಧ್ಯಯನ ಮಾಡಲು ನಮಗೆ ಪ್ರಮುಖ ದಾಖಲೆಗಳಾಗಿ ಲಭ್ಯವಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ಸಂಗಮ್ ಯುಗದ ಸಾಹಿತ್ಯಗಳನ್ನು ಒಂದ್ ಕಡೆ ಇಟ್ಕೊಳ್ಳೋಣ. ಹಾಗೆ ಅದರ ಜೊತೆ ಯಾವಿದಾವೆ? ಅಶೋಕನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಅನೇಕ ಶಿಲಾಶಾಸನಗಳು ನಮಗೆ ಲಭ್ಯವಾಗಿದ್ದಾವೆ. ಈ ಎರಡು ಆಧಾರಗಳು ಈ ಚೋಳರ ಇತಿಹಾಸವನ್ನು ನಮಗೆ ವಿವರಿಸಿಕೊಂಡು ಬಂದಿದ್ದಾವೆ. ಹಾಗಾದ್ರೆ ಈ ಆಧಾರಗಳ ಪ್ರಕಾರವಾಗಿ ಚೋಳರ ಮೊದಲ ರಾಜ ಯಾರು? ಯಾರು ಚೋಳರ ಮೊದಲ ರಾಜ?
ಈ ಸಂಗಮ ಯುಗದ ಸಾಹಿತ್ಯಗಳು ಯಾರನ್ನು ಹೇಳ್ಕೊಂಡು ಬರುತ್ತೆ? ಅಶೋಕನ ಶಿಲಾಶಾಸನಗಳು ಚೋಳರ ಮೊದಲ ರಾಜ ಯಾರು ಎಂಬುದರ ಬಗ್ಗೆ ಯಾವ ವ್ಯಕ್ತಿಯ ಹೆಸರನ್ನು ಸೂಚಿಸಿಕೊಂಡು ಬರುತ್ತೆ? ಇಲ್ಲಿ ಚೋಳರ ಮೊದಲ ರಾಜನೇ ಇಳಯಾನ್ ಚೋಳ ಅಂತೇಳಿ ನಾವು ಕರೀತೀವಿ. ಯಾರು ಚೋಳರ ಮೊದಲ ರಾಜ? ಇಳಯಾನ್ ಚೋಳ ಅಂತೇಳಿ ನಾವು ಕರೀತೀವಿ. ಈ ಇಳಯಾನ್ ಚೋಳರ ರಾಜನಾಗುವುದರ ಮೂಲಕವಾಗಿ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಆರಂಭದಲ್ಲಿ ಒಂದು ಪ್ರದೇಶ ಸ್ಥಳವನ್ನು ತನ್ನ ರಾಜಧಾನಿಯನ್ನಾಗಿ ನೇಮಕ ಮಾಡ್ಕೊಳ್ತಾನೆ. ಅದನ್ನೇ ಊರೈ ಯೂರು ಅಂತೇಳಿ ನಾವು ಕರೀತೀವಿ. ಯಾವ ಪ್ರದೇಶ ಇವನ ರಾಜಧಾನಿಯಾಗಿರುತ್ತೆ? ಊರೈ ಊರು ಇವನ ರಾಜಧಾನಿಯಾಗುವುದರ ಮೂಲಕವಾಗಿ ಇಳಿಯಾನ್ ಚೋಳ ಈ ಒಂದು ಏನ್ ಮಾಡ್ತಾನೆ? ಚೋಳರ ಮೊದಲ ದೊರೆಯಾಗಿ ದಕ್ಷಿಣ ಭಾರತದಲ್ಲಿ ಚೋಳರ ಸಾಮ್ರಾಜ್ಯವನ್ನು ಕಟ್ಟಿದ ಅಂತೇಳಿ ನಮಗೆ ಇದಾದ ತರುವಾಯದಲ್ಲಿ ಈ ಮನೆತನದಲ್ಲಿ ಪರಾಕ್ರಮಿ ಅರಸ ಅಧಿಕಾರವನ್ನು ಸಾಶ 190ರಲ್ಲಿ ವಹಿಸಿಕೊಳ್ತಾನೆ. ಆತನನ್ನೇ ನಾವು ಕರಿಕಾಲ ಚೋಳ ಅಂತೇಳಿ ನಾವು ಕರೀತೀವಿ. ಯಾರು ಅಧಿಕಾರಕ್ಕೆ ಬರ್ತಾರೆ? ಸಾಶ 190ರಲ್ಲಿ ಕರಿಕಾಲ ಚೋಳ ಅಧಿಕಾರಕ್ಕೆ ಬರ್ತಾನೆ. ಇವನು ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಇವನು ಚೋಳರಲ್ಲಿಯೇ ತುಂಬಾ ಪರಾಕ್ರಮಿಯಾದಂತಹ ರಾಜ ಎಂಬ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರನಾಗುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಇಲ್ಲಿ ಬಹುಮುಖ್ಯವಾಗಿ ಅನೇಕ ಯುದ್ಧಗಳಲ್ಲಿ ತೊಡಗಿಕೊಳ್ತಾನೆ. ಏನೇನು ಯುದ್ಧಗಳನ್ನು ಮಾಡ್ತಾನೆ? ಹಾಗಾದ್ರೆ ಯುದ್ಧಗಳನ್ನು ಮಾಡೋದ್ರ ಮೂಲಕವಾಗಿ ಯಾರನ್ನು ಪರಾಭವಗೊಳಿಸ್ತಾನೆ ಕರಿಕಾಲ ಚೋಳ? ಹಾಗಾದ್ರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಬರುವಂತಹ ಪ್ರಮುಖ ರಾಜ ಮನೆತನಗಳಾದಂತಹ ಯಾರನ್ನು ಪರಾಭವಗೊಳಿಸ್ತಾನೆ? ಚೇರ ಮನೆತನವನ್ನು ಪರಾಭವಗೊಳಿಸ್ತಾನೆ. ಮತ್ತು ಯಾರನ್ನು? ಪಾಂಡ್ಯರನ್ನು ಕೂಡ ಇಲ್ಲಿ ಏನ್ ಮಾಡ್ತಾನೆ? ಸೋಲಿಸಿದ ಅಂತೇಳಿ ನಮಗೆ ಇವೆರಡು ರಾಜ ಮನೆತನಗಳನ್ನು ಸೋಲಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ತನ್ನ ಬಲಿಷ್ಠವಾದಂತಹ ನೌಕಾ ಪಡೆಯೊಂದಿಗೆ ಏನ್ ಮಾಡಿದ? ಸಿಂಹಳದ ಮೇಲೆ, ಸಿಂಹಳ ಅಂದ್ರೆ ಗೊತ್ತಿದೆಯಲ್ಲ ಯಾವ ಪ್ರದೇಶ? ಶ್ರೀಲಂಕಾ ಅಂತೇಳಿ ಕರಿತೀವಿ. ಅದರ ಪ್ರಾಚೀನ ಹೆಸರೇನು? ಸಿಂಹಳ ಅಂತೇಳಿ ನಾವು ಕರಿತೀವಿ. ಈ ಶ್ರೀಲಂಕಾ ಅಥವಾ ಸಿಂಹಳದವರೆಗೂ ಕೂಡ ಏನ್ ಮಾಡ್ತಾನೆ? ದಂಡಯಾತ್ರೆಯನ್ನು ಕೈಗೊಂಡ ಕರಿಕಾಲ ಚೋಳ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ದಿಗ್ವಿಜಯಗಳನ್ನು ಕೈಗೊಳ್ಳುವುದರ ಮೂಲಕವಾಗಿ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಮತ್ತೊಂದು ಪ್ರಮುಖವಾದಂತಹ ಸಾಧನೆಯನ್ನು ಮಾಡ್ತಾನೆ. ಅದು ಏನಪ್ಪ ಅಂದ್ರೆ ನೀರಾವರಿ ಸೌಲಭ್ಯಕ್ಕೋಸ್ಕರವಾಗಿ ಒಂದು ಆಣೆಕಟ್ಟನ್ನು ನಿರ್ಮಿಸಿಕೊಂಡು ಬರ್ತಾನೆ. ಅದನ್ನೇ ಕಲ್ಲಣೆ ಆಣೆಕಟ್ಟು ಅಂತೇಳಿ ನಾವು ಕರಿತೀವಿ. ಈ ಆಣೆಕಟ್ಟಿನ ಮೂಲಕವಾಗಿ ಕೃಷಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಈತನು ನೀಡಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಕರಿಕಾಲ ಚೋಳನ ತರುವಾಯದಲ್ಲಿ ಏನಾಗುತ್ತೆ? ಇವರ ಸಾಮ್ರಾಜ್ಯ ರಾಜಕೀಯ ಅರಾಜಕತೆಗೆ ಒಳಗಾಗುತ್ತೆ. ಅಂದ್ರೆ ಇಲ್ಲಿ ಚೋಳ ಮನೆತನದಲ್ಲಿ ಉತ್ತರಾಧಿಕಾರಿಗಳಾಗಿ ಬಂದಂತಹ ರಾಜರು ಅಸಮರ್ಥರಾಗಿರ್ತಾರೆ. ಯಾವಾಗ ಇವರು ಅಸಮರ್ಥರಾಗಿರ್ತಾರೋ ಆ ಒಂದು ಕಾರಣದಿಂದಾಗಿ ಈ ಒಂದು ಚೋಳ ಸಾಮ್ರಾಜ್ಯ ಏನಾಗುತ್ತೆ? ಸಂಪೂರ್ಣವಾಗಿ ರಾಜಕೀಯ ಅರಾಜಕತೆಗೆ ಒಳಗಾಗುತ್ತೆ. ಒಳಗಾಗುವುದರ ಮೂಲಕವಾಗಿ ಸೆಂಗುನ್ನಿಯನ್ ಎನ್ನುವಂತಹ ರಾಜ ಯಾರು ಬರ್ತಾರೆ ಇಲ್ಲಿ? ಸೆಂಗುನ್ನಿಯನ್ ಅಂತ ಹೇಳಿ ಕರೀತೀವಿ. ಈ ಸೆಂಗುನ್ನಿಯನ್ ಎನ್ನುವಂತಹ ರಾಜ ಏನ್ ಮಾಡ್ತಾನೆ? ಸಂಗಮ್ ಯುಗದ ಕೊನೆಯ ರಾಜನಾಗಿ ಅಧಿಕಾರವನ್ನು ನಡೆಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಸಮಯದಲ್ಲಿ ಏನಾಗುತ್ತೆ? ದಕ್ಷಿಣ ಭಾರತದಲ್ಲಿ ಇಲ್ಲಿ ಮಹತ್ತರ ಬದಲಾವಣೆಗಳು ಆಗ್ತವೆ. ಯಾಕಂದ್ರೆ ಒಂದ್ ಕಡೆಗೆ ಏನಾಗಿದೆ? ಕರಿಕಾಲ ಚೋಳನ ತರುವಾಯದಲ್ಲಿ ಚೋಳರ ರಾಜಕೀಯ ಇತಿಹಾಸದಲ್ಲಿ ಅರಾಜಕತೆ ಪ್ರಾರಂಭವಾಗಿದೆ. ಅಂದ್ರೆ ಅವರಷ್ಟು ಬಲಿಷ್ಠವಾದಂತಹ ರಾಜರು ಮತ್ಯಾರೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ. ಆ ಕಾರಣದಿಂದಾಗಿ ಚೋಳರ ಏನಾಗುತ್ತೆ? ಸಾಮ್ರಾಜ್ಯ ದಿನದಿಂದ ದಿನಕ್ಕೆ ಏನಾಗುತ್ತೆ? ದೌರ್ಬಲ್ಯ ಅಂದ್ರೆ ದುರ್ಬಲತೆಯನ್ನು ಸಾಧಿಸುತ್ತಾ ಸಾಗಿತು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಮತ್ತೊಂದು ರಾಜ ಮನೆತನ ಬಹುಬೇಗನೆ ತನ್ನ ಏಳಿಗೆಯನ್ನು ಸಾಧಿಸಿಕೊಂಡು ಬರುತ್ತೆ. ಆ ಒಂದು ಮನೆತನವನ್ನೇ ನಾವೇನಂತ ಕರಿತೀವಿ? ಪಲ್ಲವ ರಾಜ ಮನೆತನ ಅಂತೇಳಿ ನಾವು ಕರಿತೀವಿ. ಯಾರು ಅಧಿಕಾರಕ್ಕೆ ಬರ್ತಾರ ಆ ಸಮಯದಲ್ಲಿ? ಪಲ್ಲವರು ಅಂದ್ರೆ ಕಂಚಿ ಅಂತೇಳಿ ನಾವು ಕರಿತೀವಿ. ಆ ಕಂಚಿಯನ್ನು
ತಮ್ಮ ರಾಜಧಾನಿಯನ್ನಾಗಿ ನೇಮಿಸಿಕೊಳ್ಳುವುದರ ಮೂಲಕವಾಗಿ ಅಲ್ಲಿಂದ ತಮ್ಮ ಆಡಳಿತವನ್ನು ಪ್ರಾರಂಭಿಸಿದಂತಹ ರಾಜಮನೆತನವೇ ಯಾರೋ ಪಲ್ಲವ ರಾಜಮನೆತನ ಅಂತೇಳಿ ಕರೀತೀವಿ. ಯಾವಾಗ ಇವರು ಅಧಿಕಾರಕ್ಕೆ ಬರ್ತಾರೋ, ಅಧಿಕಾರಕ್ಕೆ ಬಂದಂತಹ ಈ ಮನೆತನ ಏನ್ ಮಾಡುತ್ತೆ, ಇಲ್ಲಿ ಪ್ರಾಬಲ್ಯವನ್ನು ಸಾಧಿಸ್ತಾರ. ಏನನ್ನು ಸಾಧಿಸ್ತಾರ? ಚೋಳರಿಗಿಂತಲೂ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದಂತಹ ಒಂದು ರಾಜಮನೆತನವಾಗುತ್ತೆ. ಅಂದ್ರೆ ಇವರ ಅರಸರುಗಳು ಪ್ರಬಲಶಾಲಿಗಳಾಗಿರ್ತಾರ. ಆ ಕಾರಣದಿಂದಾಗಿ ಪಲ್ಲವರು ಯಾವಾಗ ಪ್ರಾಬಲ್ಯಕ್ಕೆ ಬರ್ತಾರೋ ಆವಾಗ ಸಾಶ 3ನೇ ಶತಮಾನದ ಸುಮಾರಿಗೆ ಯಾವ ಯುಗ ಅಂತ್ಯಗೊಳ್ಳುತ್ತೆ? ದಕ್ಷಿಣ ಭಾರತದಲ್ಲಿ ಸಂಗಮ್ ಯುಗ ಅಂತ್ಯಗೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಸಂಗಮ್ ಯುಗ ಅಂತ್ಯಗೊಳ್ಳುತ್ತೋ ಆವಾಗ ಚೋಳರ ಒಂದು ರಾಜಕೀಯ ಇತಿಹಾಸಕ್ಕೆ ಹಿನ್ನಡೆ ಉಂಟಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಿರುವಾಗ ಪಲ್ಲವರು ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಸಾಧಿಸಿದ ತರುವಾಯದಲ್ಲಿ ಮಧ್ಯಕಾಲೀನ ಚೋಳರ ಇತಿಹಾಸ ಪ್ರಾರಂಭವಾಗುತ್ತೆ. ಅಂದ್ರೆ ಇಲ್ಲಿ ಸಂಗಮ ಯುಗ ಕೊನೆಗೊಳ್ಳುತ್ತೆ. ಕೊನೆಗೊಂಡ ನಂತರದಲ್ಲಿ ಮಧ್ಯಕಾಲೀನ ಚೋಳರ ಇತಿಹಾಸ ಇಲ್ಲಿ ಪ್ರಾರಂಭವಾಗುತ್ತೆ. ಪ್ರಾರಂಭವಾದಾಗ ಈ ಮಧ್ಯಕಾಲೀನ ಚೋಳರ ಇತಿಹಾಸದಲ್ಲಿ ಪ್ರಮುಖ ದೊರೆಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತವನೇ ವಿಜಯಾಲಯ ಚೋಳ ಅಂತೇಳಿ ನಾವು ಕರಿತೀವಿ. ಯಾರು ಅಧಿಕಾರಕ್ಕೆ ಬರ್ತಾರೆ ಇಲ್ಲಿ? ಇವಾಗ ಯಾರು ಅಧಿಕಾರಕ್ಕೆ ಬರ್ತಾರೆ? ವಿಜಯಾಲಯ ಚೋಳ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ವಿಜಯಾಲಯ ಚೋಳ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಏನ್ ಮಾಡ್ತಾನ? ಈಗಾಗಲೇ ನಮಗೆ ಗೊತ್ತಾಗಿದೆ, ದಕ್ಷಿಣ ಭಾರತದಲ್ಲಿ ಚೋಳರ ಸಾಮ್ರಾಜ್ಯ ರಾಜಕೀಯ ಅರಾಜಕತೆಗೆ ಒಳಗಾಗಿದೆ. ಆ ಕಾರಣದಿಂದಾಗಿ ಮತ್ತೊಂದು ರಾಜಮನೆತನ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸಿದೆ. ಅದೇ ಪಲ್ಲವರ ರಾಜಮನೆತನ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಚೋಳರ ರಾಜಕೀಯ ಇತಿಹಾಸಕ್ಕೆ ಹಿನ್ನಡೆ ಉಂಟಾಗಿದೆ. ಇಂತಹ ಸಂದರ್ಭದಲ್ಲಿ ಮಧ್ಯಕಾಲೀನ ಚೋಳರ ಇತಿಹಾಸ ದಕ್ಷಿಣ ಭಾರತದಲ್ಲಿ ಪ್ರಾರಂಭವಾಗುತ್ತೆ. ಪ್ರಾರಂಭವಾದಾಗ ಯಾರು ಅಧಿಕಾರಕ್ಕೆ ಬರ್ತಾರೆ? ಅಲ್ಲಿ ದೊರೆಯಾಗಿ ವಿಜಯಾಲಯ ಚೋಳ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಸಾಶ 850ರಲ್ಲಿ ಪಲ್ಲವರ ರಾಜನಾದಂತಹ ಅಪರಾಜಿತ ವರ್ಮ ಅಂತೇಳಿ ನಾವು ಕರೀತೀವಿ. ಯಾರ ದೊರೆಯವನು? ಪಲ್ಲವರ ರಾಜ ಅಂತೇಳಿ ನಾವು ಕರೀತೀವಿ. ಪಲ್ಲವರ ರಾಜನಾದಂತಹ ಯಾರನ್ನ? ಅಪರಾಜಿತ ವರ್ಮನನ್ನು ವಿಜಯಾಲಯ ಚೋಳ ಸಾಶ 850ರಲ್ಲಿ ಏನ್ ಮಾಡ್ತಾನೆ? ಅವನನ್ನು ಸಂಪೂರ್ಣವಾಗಿ ಕೊಲೆಗೈಯುವುದರ ಮೂಲಕವಾಗಿ ಮತ್ತೆ ದಕ್ಷಿಣ ಭಾರತದಲ್ಲಿ ಯಾರ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡು ಬರ್ತಾನೆ? ಚೋಳರ ಪ್ರಭುತ್ವವನ್ನು ಸ್ಥಾಪಿಸಿದ ವಿಜಯಾಲಯ ಚೋಳ ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಿರುವಾಗ ಇವನ ತರುವಾಯದಲ್ಲಿ ಕ್ರಮವಾಗಿ ಅಧಿಕಾರಕ್ಕೆ ಬಂದಂತವರೇ 1ನೇ ಆದಿತ್ಯ ಚೋಳ. ಯಾರು ಅಧಿಕಾರಕ್ಕೆ ಬರ್ತಾರೆ? 1ನೇ ಆದಿತ್ಯ ಚೋಳ ಚೋಳರ ರಾಜನಾಗಿ ಅಧಿಕಾರವನ್ನು ನಡೆಸಿಕೊಂಡು ಬರ್ತಾನೆ. ಇವನ ತರುವಾಯದಲ್ಲಿ 1ನೇ ಪಾರಾಂತಕ ಯಾರ ಚೋಳರ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ? 1ನೇ ಪಾರಾಂತಕ ಇಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಈ 1ನೇ ಪಾರಾಂತಕ ಏನ್ ಮಾಡ್ತಾನಪ್ಪ ಅಂದ್ರೆ ಶಾಸನವನ್ನು ಹೊರಡಿಸ್ಕೊಂಡು ಬರ್ತಾನೆ. ಯಾವಾಗ ಶಾಸನವನ್ನು ಹೊರಡಿಸ್ತಾನಪ್ಪ ಅಂದ್ರೆ ಸಾಶ 919 ಮತ್ತು 21ರಲ್ಲಿ ಒಂದು ಶಾಸನವನ್ನು ಹೊರಡಿಸ್ತಾನೆ. ಅದನ್ನೇ ಉತ್ತರ ಮೇರೂರು ಶಾಸನ ಅಂತೇಳಿ ನಾವು ಕರೀತೀವಿ. ಯಾವ ಶಾಸನ ಇಲ್ಲಿ ಜಾರಿಗೆ ಬರುತ್ತೆ? ಉತ್ತರ ಮೇರೂರು ಶಾಸನ ಅಂತೇಳಿ ನಾವು ಕರಿತೀವಿ. ಇದು ಇಂಪಾರ್ಟೆಂಟ್. ಈ ಉತ್ತರ ಮೇರೂರು ಶಾಸನ ಹೊರಡಿಸುವುದರ ಮೂಲಕವಾಗಿ ಈ ಒಂದು ಶಾಸನ ನಮಗೆ ಯಾವ ಮಾಹಿತಿಯನ್ನು ನೀಡುತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಚೋಳರ ಕಾಲದ ಒಂದು ಗ್ರಾಮಾಡಳಿತ ಅಂತೇಳಿ ನಾವು ಕರಿತೀವಿ. ಯಾವ ಆಡಳಿತದ ಬಗ್ಗೆ? ಗ್ರಾಮಾಡಳಿತ ಅಂತೇಳಿ ನಾವು ಕರಿತೀವಿ. ಈ ಚೋಳರ ಗ್ರಾಮಗಳ ಆಡಳಿತ ಯಾವ ರೀತಿಯಾಗಿ ಇತ್ತು ಎನ್ನುವಂತಹ ಮಾಹಿತಿಯನ್ನು ನಮಗೆ ಯಾವ ಶಾಸನ ವಿವರಿಸಿಕೊಂಡು ಬರುತ್ತೆ? 1ನೇ ಪಾರಾಂತಕನ ಕಾಲದಲ್ಲಿ ಹೊರಡಿಸಿದಂತಹ ಉತ್ತರ ಮೇರೂರು ಶಾಸನ ನಮಗೆ ಈ ಮಾಹಿತಿಯನ್ನು ನೀಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ರೀತಿಯಾಗಿ ಈ ಉತ್ತರ ಮೇರೂರು ಶಾಸನ
ಈ ಒಂದು ಮಾಹಿತಿಗಳನ್ನು ನೀಡ್ಕೊಂಡು ಬರುತ್ತೋ ಇದೇ ಸಮಯದಲ್ಲಿ ಮತ್ತೆ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಸಾಮ್ರಾಜ್ಯ ಪ್ರಬಲವಾಗಿ ಏಳಿಗೆಗೆ ಬರುತ್ತೆ. ಆ ಒಂದು ಸಾಮ್ರಾಜ್ಯ ಎಲ್ಲಿ ಏಳಿಗೆಗೆ ಬರುತ್ತಪ್ಪ ಅಂದ್ರೆ ಕರ್ನಾಟಕದ ಮಾನ್ಯಕೇಟ ಅಂತೇಳಿ ನಾವು ಕರಿತೀವಿ. ಎಲ್ಲಿ ಏಳಿಗೆಗೆ ಬರುತ್ತಾ ಮನೆತನ? ಕರ್ನಾಟಕದ ಮಾನ್ಯಕೇಟದಲ್ಲಿ ಏಳಿಗೆಗೆ ಬರುತ್ತೆ. ಅಲ್ಲಿ ಏಳಿಗೆಗೆ ಬಂದಂತಹ ಆ ಒಂದು ಮನೆತನವನ್ನೇ ನಾವೇನಂತ ಕರಿತೀವಿ? ರಾಷ್ಟ್ರಕೂಟ ಮನೆತನ ಅಂತೇಳಿ ನಾವು ಕರಿತೀವಿ. ಇದು ಕರ್ನಾಟಕದ ಒಂದು ಬಹುಮುಖ್ಯವಾದಂತಹ ರಾಜ ಮನೆತನ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ರಾಷ್ಟ್ರಕೂಟರು ಕರ್ನಾಟಕದಲ್ಲಿ ಏಳಿಗೆಗೆ ಬರುವುದರ ಮೂಲಕವಾಗಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ವಿಸ್ತರಿಸುವ ಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಕೂಡ ರಾಷ್ಟ್ರಕೂಟ ಮನೆತನದವರು ಇಟ್ಟುಕೊಳ್ತಾರೆ. ಆ ಕಾರಣದಿಂದಾಗಿ ರಾಷ್ಟ್ರಕೂಟರು ಏನ್ ಮಾಡ್ತಾರ? ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವುದರ ಕಡೆಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿಕೊಂಡು ಬರ್ತಾರೆ. ಈ ಕಾರಣದಿಂದಾಗಿ ಏನಾಗುತ್ತೆ? ರಾಷ್ಟ್ರಕೂಟ ಮತ್ತು ಚೋಳರ ನಡುವೆ ಒಂದು ಭೀಕರವಾದಂತಹ ಕಾಳಗ ಸಾಶ 949ರಲ್ಲಿ ಪ್ರಾರಂಭವಾಗುತ್ತೆ. ಆ ಒಂದು ಕದನವನ್ನೇ ತಕ್ಕೋಳಂ ಕದನ ಅಂತೇಳಿ ನಾವು ಕರೀತೀವಿ. ಇದು ಇಂಪಾರ್ಟೆಂಟ್. ಯಾವ ಕದನ ಪ್ರಾರಂಭವಾಗುತ್ತೆ? 1949ರಲ್ಲಿ ಚೋಳ ಮತ್ತು ರಾಷ್ಟ್ರಕೂಟರ ನಡುವೆ ಯಾವ ಕದನ ನಡೆಯುತ್ತೆ? ಯಾವ ಕದನ? ತಕ್ಕೋಳಂ ಕದನ ಅಂತೇಳಿ ಕರಿತೀವಿ. ಈ ಕದನ ನಡೆಯುವುದರ ಮೂಲಕವಾಗಿ ಏನಾಗುತ್ತೆ? ಚೋಳರು ಸಂಪೂರ್ಣವಾಗಿ ಯಾರ ವಿರುದ್ಧವಾಗಿ ಸೋಲನ್ನು ಅನುಭವಿಸ್ತಾರೆ? ರಾಷ್ಟ್ರಕೂಟರ ವಿರುದ್ಧ ಪರಾಭವಗೊಳ್ತಾರ. ಯಾವಾಗ ಪರಾಭವಗೊಳ್ತಾರೋ ಆವಾಗ ಏನಾಗುತ್ತೆ? ಚೋಳ ಸಾಮ್ರಾಜ್ಯ ಇದರಿಂದ ಕುಸಿತಕ್ಕೆ ಒಳಗಾಗುತ್ತೆ. ಅಂದ್ರೆ ಚೋಳರು ರಾಷ್ಟ್ರಕೂಟರ ಸಾಮಂತರಾಗ್ತಾರ. ಆವಾಗ ಏನಾಗುತ್ತೆ? ಅವರ ಸಾಮ್ರಾಜ್ಯ ಕುಸಿತಕ್ಕೆ ಒಳಗಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಿರುವಾಗ ಇನ್ನೇನು ರಾಷ್ಟ್ರಕೂಟ ತಮ್ಮ ಪ್ರಾಬಲ್ಯವನ್ನು ಚೋಳರ ಮೇಲೆ ಸಾಧಿಸಿ ಚೋಳ ಸಾಮ್ರಾಜ್ಯದ ಕುಸಿತಕ್ಕೆ ಕಾರಣವಾಗಿ ಕೊಂಡು ಬರ್ತಾರೆ. ಹೀಗಿರುವಾಗ ಕೆಲವು ವರ್ಷಗಳವರೆಗೂ ಕೂಡ ಚೋಳರು ಏನಾಗಿರ್ತಾರೆ? ರಾಷ್ಟ್ರಕೂಟರ ಅಧೀನಕ್ಕೆ ಒಳಗಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಚೋಳರ ರಾಜರಾಗಿ ಕ್ರಮವಾಗಿ ಇಬ್ಬರು ವ್ಯಕ್ತಿಗಳು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಯಾರ್ಯಾರು ಇಬ್ಬರು ವ್ಯಕ್ತಿಗಳು ಆ ಅಧಿಕಾರವನ್ನು ವಹಿಸಿಕೊಳ್ತಾರಪ್ಪ ಅಂದ್ರೆ ಮೊದಲನೇದಾಗಿ ರಾಜ ಚೋಳ ಅಧಿಕಾರಕ್ಕೆ ಬಂದ ಅನಂತರ ಅವನ ಮಗನಾದಂತಹ 1ನೇ ರಾಜೇಂದ್ರ ಚೋಳ ಅಂತೇಳಿ ನಾವು ಕರೀತೀವಿ. ಅವನು ಕೂಡ ಚೋಳರ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಇವರು ಇರುವರು ಕೂಡ ರಾಷ್ಟ್ರಕೂಟರ ಒಂದು ಯುದ್ಧದಿಂದ ಜರ್ಜರಿತವಾದಂತಹ ಅಥವಾ ರಾಷ್ಟ್ರಕೂಟರ ಯುದ್ಧದಿಂದ ಚೋಳರ ಸಾಮ್ರಾಜ್ಯ ಕುಸಿತಕ್ಕೆ ಒಳಗಾಗಿರುತ್ತೆ. ಅಂತಹ ಕುಸಿತಕ್ಕೆ ಒಳಗಾದಂತಹ ಚೋಳರ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವಿಸ್ತರಿಸಿದಂತಹ ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ? 1ನೇ ರಾಜರಾಜ ಚೋಳ ಮತ್ತು 1ನೇ ರಾಜೇಂದ್ರ ಚೋಳನಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಚೋಳರ ಒಂದು ಹಿನ್ನೆಲೆಯನ್ನು ನಾವಿಲ್ಲಿ ತಿಳಿಯಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಗೊತ್ತಾಯ್ತಲ್ವಾ? ಇಲ್ಲಿ ನಿಮಗೆ ಬರುವಂತದ್ದು ಏನಪ್ಪಾ ಅಂದ್ರೆ 1 or 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ. ಅದರಲ್ಲಿ ಯಾವ್ಯಾವಪ್ಪ ಅಂದ್ರೆ ಸಂಗಮ್ ಯುಗ ಅಂದ್ರೆ ಏನ್ ಬರುತ್ತೆ? ಸಂಗಮ್ ಯುಗ ಅಂದ್ರೆ ಏನು? ಸಂಗಮ್ ಯುಗದ ಯಾವುದಾದರೂ 2 ಕೃತಿಗಳನ್ನು ಬರೆಯಿರಿ. ಏನ್ ಬರುತ್ತೆ? 2 ಸಂಗಮ್ ಯುಗದ ಯಾವುದಾದರೂ 2 ಕೃತಿಗಳು ಯಾವ್ಯಾವ ಇದಾವೆ? ಒಂದು ತಿರುಕುರುಳ ಇದೆ, ಶಿಲಪಾರಿಗಾರಂ ಇದೆ, ಮಣಿ ಮೇಘಲ ಇದೆ. ಆ 3ರಲ್ಲಿ ಯಾವುದಾದರೂ 2 ಬರೀಬೇಕು. ಅದು ಬಿಟ್ಟರೆ ನಿಮಗೆ ಬರುವಂತದ್ದು ಏನು? ಇಲ್ಲಿ ಇಳಿಯಾನ್ ಚೋಳ ಮತ್ತು ಊರೈ ಊರು. ಯಾವ್ದು ಬರುತ್ತೆ? ಇಳಿಯಾನ್ ಚೋಳ, ಅವನ ರಾಜಧಾನಿ ಊರೈ ಊರು ಅಂತ ಹೇಳಿ ಕರಿತೀವಿ. ಮತ್ತೆ ಇವರ ರಾಜಧಾನಿ ಬದಲಾಗುತ್ತೆ. ಯಾವಾಗ ಬದಲಾಗುತ್ತಪ್ಪ ಅಂದ್ರೆ ಇಲ್ಲಿ ಯಾವಾಗ ವಿಜಯಾಲಯ ಚೋಳ ಅಧಿಕಾರಕ್ಕೆ ಬಂದು ಪಲ್ಲವರ ರಾಜನಾದಂತಹ ಅಪರಾಜಿತ ವರ್ಮನನ್ನು ಪರಾಭವಗೊಳಿಸ್ತಾನೋ ಅದಾದ ತರುವಾಯದಲ್ಲಿ ಇವನು ತನ್ನ ರಾಜಧಾನಿಯನ್ನು ಎಲ್ಲಿಗೆ ಬದಲಾಯಿಸಿಕೊಂಡು ಬರ್ತಾನೆ? ಕಾಂಚಾವೂರು ಎನ್ನುವಂತಹ ಸ್ಥಳಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿಕೊಂಡು ಬರ್ತಾನೆ. ಯಾರೋ? ವಿಜಯಾಲಯ ಚೋಳ. ಆವಾಗಿನಿಂದ ಆ ಚೋಳರ ರಾಜಧಾನಿ ಯಾವುದಾಗುತ್ತೆ? ಕಾಂಚಾವೂರೇ ಅವರ ಪ್ರಮುಖ ರಾಜಧಾನಿಯಾಗಿ ಮಹತ್ವವನ್ನು ಪಡೆದುಕೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ನಂತರದಲ್ಲಿ ನಿಮಗೆ ಬರುವಂತದ್ದು ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು? ತಕ್ಕೋಳಂ ಕದನ ಯಾವಾಗ ಯಾರ ನಡುವೆ ನಡೆಯಿತು ಅಂತ 2 ಅಂಕಕ್ಕೆ ಬರುತ್ತೆ. ಎಷ್ಟು ಅಂಕಕ್ಕೆ ಬರುತ್ತೆ? 2 ಅಂಕಕ್ಕೆ ಬರುತ್ತೆ.
ಅಲ್ಲಿ ಬಹುಮುಖ್ಯವಾಗಿ ಸಾಶ 1949ರಲ್ಲಿ ಯಾರ್ಯಾರ ನಡುವೆ ನಡೆಯುತ್ತೆ? ರಾಷ್ಟ್ರಕೂಟ ಮತ್ತು ಚೋಳರ ನಡುವೆ ನಡೆದಂತಹ ಕದನವನ್ನು ನಾವೇನಂತ ಕರೀತೀವಿ? ತಕ್ಕೋಳಂ ಕದನ ಅಂತೇಳಿ ನಾವು ಕರೀತೀವಿ. ಇಷ್ಟು ಈ ಒಂದು ವಿಷಯ, ಅಂದ್ರೆ ಈ ಒಂದು ವಿಷಯದಿಂದ ನಮಗೆ ಬರುವಂತಹ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಅಂತೇಳಿ ನಮಗೆ ಹಾಗೆ ಇದಾದ ತರುವಾಯದಲ್ಲಿ ನಾನು ಈಗಾಗಲೇ ಹೇಳಿದೆ, ರಾಷ್ಟ್ರಕೂಟರ ಸಾಮ್ರಾಜ್ಯದಿಂದ ಯಾರ ಸಾಮ್ರಾಜ್ಯಕ್ಕೆ ಹಿನ್ನಡೆ ಉಂಟಾಗಿದೆ? ಚೋಳ ಸಾಮ್ರಾಜ್ಯಕ್ಕೆ ಹಿನ್ನಡೆ ಉಂಟಾಗಿದೆ ಅಂತೇಳಿ ನಮಗೆ ಕಳೆಯುತ್ತೆ. ಆ ಹಿನ್ನಡೆಯನ್ನು ಮತ್ತೊಮ್ಮೆ ಏನ್ ಮಾಡ್ತಾನೆ? ಮತ್ತೊಮ್ಮೆ ಚೋಳರ ಸಾಮ್ರಾಜ್ಯವನ್ನು, ಅಂದ್ರೆ ಆ ಹಿನ್ನಡೆಯನ್ನು ಹೋಗಲಾಡಿಸಿ ಮತ್ತೊಮ್ಮೆ ಚೋಳರ ಸಾಮ್ರಾಜ್ಯವನ್ನು ಪುನಶ್ಚೇತನಗೊಳಿಸಿದಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ? ಒಂದನೇ ರಾಜ ಚೋಳ ಅಂತೇಳಿ ನಾವು ಕರೀತೀವಿ. ಸಾಶ 985ರಿಂದ ಸಾಶ 1014. ಯಾರು ನೋಡ್ತಾರೆ? ಒಂದನೇ ರಾಜ ಚೋಳ ಸಾಶ 985ರಿಂದ ಎಲ್ಲಿಯವರೆಗೂ ರಾಜನಾಗಿ ಅಧಿಕಾರವನ್ನು ನಡೆಸಿಕೊಂಡು ಬರ್ತಾನೆ? ಸಾಶ 1014ರವರೆಗೆ ರಾಜನಾಗಿ ಅಧಿಕಾರದಲ್ಲಿದ್ದ ಅಂತ ಹೇಳಕ್ಕೆ ಕರೆಯುತ್ತೆ. ಹಾಗೆ ಒಂದಕ್ಕೆ ಉತ್ತರ ಮೇರೂರು ಶಾಸನವನ್ನು ಯಾರು ಹೊರಡಿಸ್ತಾರೆ ಅದೊಂದು ನೆನ್ಪಿಟ್ಕೊಂಡಿದ್ದೀವಿ, ಅದು ಕೂಡ ಇಂಪಾರ್ಟೆಂಟ್. ಹಾಗಾದ್ರೆ ಯಾರು ಚೋಳರ ರಾಜನಾಗಿ ಸಾಶ 985ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂತಹ ಒಂದನೇ ರಾಜ ಚೋಳ ಯಾರು ಹಾಗಾದ್ರೆ? ಇಲ್ಲಿ ಈ ಒಂದನೇ ರಾಜ ಚೋಳ ಎರಡನೇ ಪಾರಾಂತಕನ ಮಗ. ಯಾರ ಮಗ? ಒಂದನೇ ಪಾರಾಂತಕನ ನಂತರದಲ್ಲಿ ಎರಡನೇ ಪಾರಾಂತಕ ಅಧಿಕಾರಕ್ಕೆ ಬರ್ತಾನ. ಅವನ ಮಗನೇ ಯಾರೋ ಒಂದನೇ ರಾಜ ಚೋಳ ಅಂತೇಳಿ ತಿಳಿಯುತ್ತೆ. ಈ ಒಂದನೇ ರಾಜ ಚೋಳ ಚೋಳರಲ್ಲಿಯೇ ಶ್ರೇಷ್ಠ ರಾಜ ಅಂತೇಳಿ ಕರೆಸ್ಕೊಳ್ತಾನೆ. ಆ ರೀತಿಯಾದಂತಹ ಒಂದು ಅಂದ್ರೆ ಚೋಳರ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಏನ್ ಮಾಡ್ತಾನೆ? ಕಟ್ಟಿ ಬೆಳೆಸಿದಂತಹ ಒಂದು ಕೀರ್ತಿ ಆತನಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿಯೇ ಇತಿಹಾಸಕಾರರು ಹೇಳ್ತಾರೆ ಏನಪ್ಪಾ ಅಂದ್ರೆ, ಈ ರಾಷ್ಟ್ರಕೂಟರ ದಾಳಿಯಿಂದ ದುರ್ಬಲಗೊಂಡಂತಹ ಚೋಳರ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದಂತಹ ಒಂದು ಹೆಗ್ಗಳಿಕೆ ಅಥವಾ ಕೀರ್ತಿ ಅಥವಾ ಘನತೆ ಯಾರಿಗೆ ಸಲ್ಲುತ್ತೆ? ಒಂದನೇ ರಾಜ ಚೋಳನಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಕಾರ್ಯದಲ್ಲಿ ಒಂದನೇ ರಾಜ ಚೋಳ ಅನೇಕ ದಿಗ್ವಿಜಯಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅಂತಹ ದಿಗ್ವಿಜಯಗಳು ಯಾವ್ಯಾವು ಹಾಗಾದ್ರೆ? ಇದು 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಪ್ರಶ್ನೆ. ಹಾಗಾದ್ರೆ ಯಾವ್ಯಾವ ದಿಗ್ವಿಜಯಗಳನ್ನು ಕೈಗೊಳ್ಳುವುದರ ಮೂಲಕವಾಗಿ ರಾಷ್ಟ್ರಕೂಟರ ಯುದ್ಧದಿಂದ ದುರ್ಬಲಗೊಂಡಂತಹ ಚೋಳರ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸ್ತಾನ ಒಂದನೇ ರಾಜ ಚೋಳ ಹಾಗಾದ್ರೆ? ಇಲ್ಲಿ ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ? ಸೈನಿಕ ದಿಗ್ವಿಜಯಗಳನ್ನು ಕೈಗೊಳ್ತಾನ. ಅಂದ್ರೆ ಅನೇಕ ಯುದ್ಧಗಳನ್ನು ಕೈಗೊಳ್ಳುವುದರ ಮೂಲಕವಾಗಿ ಆ ಯುದ್ಧಗಳಲ್ಲಿ ವಿಜಯವನ್ನು ಸಾಧಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಮತ್ತೊಮ್ಮೆ ಚೋಳರ ಸಾಮ್ರಾಜ್ಯವನ್ನು ವಿಸ್ತರಿಸುವುದರ ಮೂಲಕವಾಗಿ ಅದಕ್ಕೆ ಭದ್ರತೆಯನ್ನು ನೀಡುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಚೋಳ ರಾಜರ ಶ್ರೇಷ್ಠ ರಾಜನಾಗಿ ಪ್ರಖ್ಯಾತಿಯನ್ನು ಪಡ್ಕೊಳ್ತಾನೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಮೊದಲನೇ ದಿಗ್ವಿಜಯ ದಕ್ಷಿಣ ಬರ್ಕೊಳ್ಳಿ. ದಕ್ಷಿಣ ದಿಗ್ವಿಜಯಗಳು ದಕ್ಷಿಣ ದಿಗ್ವಿಜಯಗಳು ಅಂದ್ರೆ ಇವರ ರಾಜಧಾನಿ ಯಾವ್ದಾಗಿತ್ತು ಹಾಗಾದ್ರೆ? ಚೋಳರ ರಾಜಧಾನಿ ಯಾವುದು? ಇಲ್ಲಿ ನಾವು ಅದನ್ನು ಗಮನದಲ್ಲಿಟ್ಕೋಬೇಕು. ಯಾವುದು ಚೋಳರ ರಾಜಧಾನಿ? ಕಾಂಚೂರು ಅಂತೇಳಿ ನಾವು
ಹಾಗಾದ್ರೆ ತಾಂಜಾವೂರು ಚೋಳರ ಆಡಳಿತ ಕೇಂದ್ರ. ಇಲ್ಲಿಂದ ಏನೋ ಮೇಕೆ ಬರುವಂತವನ್ನ ಉತ್ತರದ ದಿಗ್ವಿಜಯ ಅಂತೇಳಿ ನಾವು ಕರೀತೀವಿ. ದಕ್ಷಿಣಕ್ಕೆ ಬರುವಂತವನ್ನ ನಾವೇನಂತ ಕರೀತೀವಿ? ದಕ್ಷಿಣದ ದಿಗ್ವಿಜಯಗಳು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಹೀಗೆ ದಕ್ಷಿಣದ ದಿಗ್ವಿಜಯಗಳು. ಅವನ ರಾಜಧಾನಿ ಯಾವುದಾಗಿದೆ? ತಾಂಜಾವೂರು. ಅವನ ರಾಜಧಾನಿಯ ದಕ್ಷಿಣ ಭಾಗಕ್ಕೆ ಬರುವಂತಹ ಅಥವಾ ಅವನ ರಾಜ್ಯದ ದಕ್ಷಿಣ ಭಾಗಕ್ಕೆ ಬರುವಂತಹ ಪ್ರಮುಖ ಪ್ರದೇಶಗಳ ಮೇಲೆ ಈ ಒಂದು ದಿಗ್ವಿಜಯವನ್ನು ಪ್ರಾರಂಭಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇವನ ತಾಂಜಾವೂರು ಆಡಳಿತ ಕೇಂದ್ರ ಅದು ಸೀಮಿತವಾಗಿರುತ್ತೆ. ಅವನ ರಾಜ್ಯದ ದಕ್ಷಿಣಕ್ಕೆ ಬರುವಂತಹ ರಾಜ ಮನೆತನಗಳು ಯಾವ್ಯಾವ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪಾಂಡ್ಯರು ಇದ್ದಾರೆ. ಯಾವ ರಾಜರು ಆಳ್ವಿಕೆ ಮಾಡ್ತಾ ಇದ್ದಾರೆ? ಪಾಂಡ್ಯ ರಾಜ ಮನೆತನದವರು ಇದ್ದಾರೆ. ಹಾಗೆ ಚೇರ ಮನೆತನ ಮತ್ತು ಇದರ ಜೊತೆಗೆ ಸಿಂಹಳದ ಭೂಭಾಗ ಇದು. ಏನೇನ್ ಬರ್ತದೆ ದಕ್ಷಿಣಕ್ಕೆ ಅಂದ್ರೆ ಅಲ್ಲಿ ನೋಡಿ ಗಮನಿಸ್ಬೇಕಾದ್ರೆ ಚೋಳರ ರಾಜ್ಯದ ದಕ್ಷಿಣಕ್ಕೆ ಬರುವಂತವು ಯಾವ್ಯಾವು? ಮೊದಲನೇದಾಗಿ ಪಾಂಡ್ಯ ರಾಜ ಮನೆತನ ಇದೆ. ಹಾಗೆ ಅಲ್ಲಿ ಏನಿದೆ? ಚೇರ ರಾಜ ಮನೆತನ ಇದೆ. ಅದ್ರ ಜೊತೆಯಲ್ಲಿ ಯಾವ್ದಿದೆ? ಸಿಂಹಳದ ಭೂಭಾಗ ಇದೆ. ಹಾಗಾದ್ರೆ ಈ ಮೂರು ಪ್ರದೇಶಗಳ ಮೇಲೆ ಕೈಗೊಂಡಂತಹ ದಿಗ್ವಿಜಯಗಳನ್ನೇ ನಾವೇನಂತ ಕರೀತೀವಿ? ದಕ್ಷಿಣದ ದಿಗ್ವಿಜಯಗಳು ಅಂತೇಳಿ ನಾವು ಕರೀತೀವಿ. ಹಾಗೆ ದಕ್ಷಿಣದ ದಿಗ್ವಿಜಯಗಳಲ್ಲಿ ಈ ಮೂರು ಮನೆತನಕ್ಕೆ ಸೇರಿದಂತಹ ಅರಸರನ್ನು ಯಾರು ಪರಾಭವಗೊಳಿಸ್ತಾರ? ಯಾರು ಪರಾಭವಗೊಳಿಸಿದ್ರು? ಒಂದನೇ ರಾಜರಾಜ ಚೋಳ ಪರಾಭವಗೊಳಿಸುವುದರ ಮೂಲಕವಾಗಿ ಅವರ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸುವುದರ ಮೂಲಕವಾಗಿ ತನ್ನ ಸಾಮ್ರಾಜ್ಯವನ್ನು ಏನ್ ಮಾಡ್ತಾನೆ? ಮತ್ತಷ್ಟು ದಕ್ಷಿಣದ ಕಡೆಗೆ ವಿಸ್ತರಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಪಾಂಡ್ಯರ ರಾಜನಾದಂತಹ ಅಮರ ಭುಜಂಗ ಅಂತೇಳಿ ನಾವು ಕರೀತೀವಿ. ಯಾರು ಪಾಂಡ್ಯರ ರಾಜನಾಗಿ ಯಾರು ಅಧಿಕಾರದಲ್ಲಿ ಇರ್ತಾರೆ? ಅಮರ ಭುಜಂಗ ಪಾಂಡ್ಯರ ರಾಜನಾಗಿ. ಈ ಪಾಂಡ್ಯರ ರಾಜನ ಮೇಲೆ ಯುದ್ಧವನ್ನು ಸಾರುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಈ ಪಾಂಡ್ಯರ ರಾಜನಾದಂತಹ ಅಮರ ಭುಜಂಗನನ್ನು ಯುದ್ಧದಲ್ಲಿ ಪರಾಭವಗೊಂಡಂತಹ ಈತನನ್ನು ಸೆರೆ ಹಿಡಿದನು ಅಂತ ಹೇಳಿದ್ದಾರೆ. ಏನ್ ಮಾಡ್ತಾನೆ? ಯುದ್ಧದಲ್ಲಿ ಸೋಲಿಸಿ ಆತನನ್ನು ಬಂಧಿಸಿಕೊಂಡು ಬಂದ. ಯಾವಾಗ ಇವನು ಬಂಧನಕ್ಕೊಳಗಾಗ್ತಾನೋ ಆವಾಗ ಈ ಪಾಂಡ್ಯ ರಾಜ ಮನೆತನ ಯಾರ ಕೈವಶವಾಗುತ್ತೆ? ಒಂದನೇ ರಾಜರಾಜ ಚೋಳನ ಕೈವಶವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ಯುದ್ಧದ ತರುವಾಯದಲ್ಲಿ ಚೇರರು ಕೂಡ ಇವನಿಗೆ ಅಷ್ಟೇ ಬಲಿಷ್ಠ ರಾಜಮನೆತನವಾಗಿ ಪ್ರಾಮುಖ್ಯತೆಯನ್ನು ದಕ್ಷಿಣ ಭಾರತದಲ್ಲಿ ಪಡೆದುಕೊಂಡಿರುತ್ತೆ. ಹಾಗಾಗಿ ಚೇರರು ತಮ್ಮ ಬಲಿಷ್ಠ ನೌಕಾಪಡೆಯನ್ನು ಒಳಗೊಂಡಂತಹ ಒಂದು ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಅಂತಹ ಬಲಿಷ್ಠವಾದಂತಹ ರಾಜ ಮನೆತನವನ್ನು ಏನ್ ಮಾಡ್ತಾನೆ? ಚೇರರ ನೌಕಾಪಡೆಯನ್ನು ಪರಾಭವಗೊಳಿಸುವುದರ ಮೂಲಕವಾಗಿ ಅವನು ಏನ್ ಮಾಡ್ತಾನೆ? ಒಂದು ಚೇರರನ್ನು ಕೂಡ ಸೋಲಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಚೇರರನ್ನು ಸೋಲಿಸುವುದರ ಮೂಲಕವಾಗಿ ಚೇರ ರಾಜ ಮನೆತನವು ಕೂಡ ಯಾರ ಅಧೀನಕ್ಕೆ ಒಳಗಾಗುತ್ತೆ? ಒಂದನೇ ರಾಜ ಚೋಳನ ಅಧೀನಕ್ಕೆ ಒಳಪಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ವಿಜಯದ ನಂತರದಲ್ಲಿ ತನ್ನ ನೌಕಾಪಡೆಗಳೊಂದಿಗೆ ಒಂದನೇ ರಾಜ ಚೋಳ ನೇರವಾಗಿ ದಕ್ಷಿಣ ಭಾರತದಲ್ಲಿ ಬರುವಂತಹ ಅರಬ್ಬಿ ಸಮುದ್ರನು, ಹಿಂದೂ ಮಹಾಸಾಗರನು, ಬಂಗಾಳಕೊಲ್ಲಿನ ಯಾವ ಸಮುದ್ರ ಬರುತ್ತೆ ದಕ್ಷಿಣದಲ್ಲಿ? ಭಾರತದ ದಕ್ಷಿಣ ತುದಿಯಲ್ಲಿ ಅರಬ್ಬಿ ಸಮುದ್ರನ ಹಿಂದೂ ಮಹಾಸಾಗರ ಅಂತೇಳಿ ನಾವು ಕರೀತೀವಿ. ಆ ಹಿಂದೂ ಮಹಾಸಾಗರದ ಅಂಚಿನಲ್ಲಿ ಅಂದ್ರೆ ಚಾಚಿಕೊಂಡಂತಹ ಒಂದು ಭೂಭಾಗ ಇದೆ. ಅದನ್ನೇ ನಾವೇನಂತ ಕರೀತೀವಿ? ಸಿಂಹಳ ಅಥವಾ ಶ್ರೀಲಂಕಾ ಅಂತೇಳಿ ಕರೀತೀವಿ. ಆ ಶ್ರೀಲಂಕಾದ ಮೇಲೆ ಏನ್ ಮಾಡ್ತಾನೆ? ತನ್ನ ದಂಡಯಾತ್ರೆಗಳನ್ನು ಪ್ರಾರಂಭಿಸಿಕೊಂಡು ಬರುವುದರ ಮೂಲಕವಾಗಿ ಈ ಸಿಂಹಳದ ಉತ್ತರ ಭಾಗಗಳು ಅಂತೇಳಿ ನಾವು ಕರೀತೀವಿ. ಈ ಉತ್ತರ ಭಾಗಗಳನ್ನು ಯಾರು ವಶಪಡಿಸ್ಕೊಳ್ತಾರೆ? ಯಾರು ವಶಪಡಿಸ್ಕೊಂಡ್ರು? ಒಂದನೇ ರಾಜ ಚೋಳ ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾನೆ?
ದಕ್ಷಿಣ ಭಾರತದ ದಿಗ್ವಿಜಯಗಳಲ್ಲಿ ಯಶಸ್ವಿ ಪಡೆಯುವುದರ ಮೂಲಕವಾಗಿ, ಅದರಲ್ಲಿ ಸಂಪೂರ್ಣವಾಗಿ ಮೇಲುಗೈಯನ್ನು ಸಾಧಿಸುವುದರ ಮೂಲಕವಾಗಿ ಇಷ್ಟೆಲ್ಲ ರಾಜರನ್ನು ಸೋಲಿಸಿದಂತಹ ಸವಿ ನೆನಪಿಗೋಸ್ಕರವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಕೊಲೆನಾರು ಎನ್ನುವಂತಹ ಸ್ಥಳದಲ್ಲಿ, ಕೊಲೆನಾರು ಅಂತ ಕರಿತೀವಿ, ಈ ಎಂಬ ಪ್ರದೇಶದಲ್ಲಿ ಒಂದು ಶಿವ ದೇವಾಲಯ ಅಂತ ಕರಿತೀವಿ. ಈ ದೇವಾಲಯವನ್ನು ಏನ್ ಮಾಡ್ತಾನೆ, ಸ್ಥಾಪಿಸಿದಂತಹ ಒಂದು ಹೆಗ್ಗಳಿಕೆ ಅಥವಾ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಒಂದನೇ ರಾಜರಾಜ ಚೋಳನಿಗೆ ಸಲ್ಲುತ್ತೆ. ಈ ರೀತಿಯಾಗಿ ದಕ್ಷಿಣದ ಪಾಂಡ್ಯರು, ಚೇರರು ಮತ್ತು ಸಿಂಹಣದ ಉತ್ತರ ಭಾಗಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದರ ಮೂಲಕವಾಗಿ ದುರ್ಬಲಗೊಂಡಂತಹ ಈ ಚೋಳರ ಸಾಮ್ರಾಜ್ಯವನ್ನು ದಕ್ಷಿಣದಲ್ಲಿ ಎಲ್ಲಿಯವರೆಗೆ ವಿಸ್ತರಿಸಿದ? ಸಿಂಹಳದವರೆಗೆ ವಿಸ್ತರಿಸಿಕೊಂಡು ಬಂದ ಅಂತೇಳಿ ನಮಗೆ ಹೇಳ್ತಾರೆ. ಹಾಗಾಗಿ ದಕ್ಷಿಣದ ದಿಗ್ವಿಜಯಗಳು ಪೂರ್ಣಗೊಂಡ ತರುವಾಯದಲ್ಲಿ ಈ ಒಂದನೇ ರಾಜ ಚೋಳ ಯಾವ ಪ್ರದೇಶಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸ್ತಾನ? ಯಾವ ಪ್ರದೇಶಗಳ ಮೇಲೆ? ಉತ್ತರದ ದಿಗ್ವಿಜಯಗಳ ಮೇಲೆ, ಅಂದ್ರೆ ಉತ್ತರದಲ್ಲಿ ಬರುವಂತಹ ಆ ಪ್ರದೇಶಗಳ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಉತ್ತರ ದಿಗ್ವಿಜಯಗಳಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಸಾಶ 1011. ಏನ್ ಮಾಡ್ತಾನೆ ಸಾಶ 1011ರಲ್ಲಿ? ದಕ್ಷಿಣದ ದಿಗ್ವಿಜಯಗಳು ಈಗಾಗಲೇ ಪೂರ್ಣಗೊಂಡಿದ್ದಾವೆ, ಹೌದಲ್ವಾ? ಗೊತ್ತಿದೆಯಾ? ಗೊತ್ತಾಯ್ತಲ್ವಾ? ಪೂರ್ಣಗೊಂಡಿದ್ದಾವೆ. ಗೊಂಡ ನಂತರದಲ್ಲಿ ಏನ್ ಮಾಡ್ತಾನೆ? ತನ್ನ ಸಾಮ್ರಾಜ್ಯದ ಉತ್ತರ ಭಾಗಗಳು, ಅದರಲ್ಲಿ ಉತ್ತರ ಭಾಗ ಅಂದ ತಕ್ಷಣ ನಾವು ಗಮನಿಸಬೇಕಾಗುತ್ತೆ ಕರ್ನಾಟಕವೂ ಇದೆ. ಯಾವ ಪ್ರದೇಶ ಇದೆ? ಕರ್ನಾಟಕ ಇದೆ. ಇದರ ಪಕ್ಕ ಒರಿಸ್ ಅಂದ್ರೆ ಬಂಗಾಳ ಇದೆ. ಹಾಗೆ ಆಂಧ್ರ ಪ್ರದೇಶ ಅಂತೇಳಿ ನಾವು ಕರಿತೀವಿ. ಅವು ಕೂಡ ಇಲ್ಲಿ ಇವನ ಉತ್ತರ ದಿಗ್ವಿಜಯಗಳ ಉತ್ತರದ ಪ್ರದೇಶಗಳಲ್ಲಿ ಬರುವಂತಹ ಪ್ರಮುಖ ಪ್ರದೇಶಗಳು ಅಂತೇಳಿ ನಾವು ಕರಿತೀವಿ. ಆದ್ರೆ ಉತ್ತರದ ದಿಗ್ವಿಜಯಗಳಲ್ಲಿ ಸಾಶ 1011ರಲ್ಲಿ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಗಂಗರ ಮೇಲೆ ದಾಳಿಯನ್ನು ಪ್ರಾರಂಭಿಸ್ಕೊಂಡು, ಯಾರ ಮೇಲೆ ದಾಳಿಯನ್ನು ಪ್ರಾರಂಭಿಸ್ಕೊಂಡು ಬರ್ತಾನೆ? ಗಂಗರು ಅಂದ್ರೆ ಕರ್ನಾಟಕದ ಮತ್ತೊಂದು ಪ್ರಮುಖ ರಾಜಮನೆತನವೇ ಗಂಗ ರಾಜಮನೆತನ. ಇವರು ಎಲ್ಲಿ ತಮ್ಮ ಆಡಳಿತ ಕೇಂದ್ರ ಯಾವುದು? ತಲಕಾಡು ಅಂತೇಳಿ ನಾವು ಕರಿತೀವಿ. ಆದ್ದರಿಂದ ಇವರು ತಲಕಾಡಿನ ಗಂಗರು ಅಂತಾನೆ ನಾವು ಕರೆಯಲ್ಪಡ್ತೀವಿ. ಈ ಗಂಗರು ದಕ್ಷಿಣ ಅಂದ್ರೆ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡು ಬಂದಂತಹ ಕನ್ನಡದ 2ನೇ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ಒಂದು ಮನೆತನ ಅಧಿಕಾರದಲ್ಲಿ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಾಶ 1011ರಲ್ಲಿ 1ನೇ ರಾಜರಾಜ ಚೋಳ ಗಂಗರ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಗಂಗರ ಪ್ರಮುಖ ಪ್ರದೇಶಗಳಾದಂತಹ ಗಂಗವಾಡಿ ಅಂತೇಳಿ ನಾವು ಕರೀತೀವಿ ಮತ್ತು ನೊಳಂಬವಾಡಿ, ಯಾವ್ಯಾವ ಪ್ರದೇಶಗಳು ಬರ್ತವಲ್ಲಿ ಗಂಗರ ಪ್ರಮುಖ ಪ್ರದೇಶಗಳು? ಗಂಗವಾಡಿ ಮತ್ತು ನೊಳಂಬವಾಡಿ ಅಂತೇಳಿ ನಾವು ಕರೀತೀವಿ. ಈ ಎರಡೂ ಪ್ರದೇಶಗಳನ್ನು ಯಾರು ವಶಪಡಿಸಿಕೊಳ್ತಾರೆ? ಈ ಒಂದು ಉತ್ತರದ ದಿಗ್ವಿಜಯಗಳಲ್ಲಿ ಗಂಗರನ್ನು ಸೋಲಿಸುವುದರ ಮೂಲಕವಾಗಿ ಅವರಿಂದ ಯಾರು ಪಡ್ಕೊಂಡ್ರು? 1ನೇ ರಾಜರಾಜ ಚೋಳ ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ಗಂಗರಿಗೆ ಸೇರಿದಂತಹ ಪ್ರಮುಖ ಪ್ರದೇಶವಾದಂತಹ ಯಾರು? ತಲಕಾಡಿಗೆ ಒಂದು ವಿನೂತನ ಮತ್ತೊಂದು ಹೆಸರನ್ನು ಇಲ್ಲಿ ಇಡ್ತಾನೆ. ಆ ಹೆಸರು ಏನಪ್ಪ ಅಂದ್ರೆ ರಾಜರಾಜಪುರ ಅಂತೇಳಿ ನಾವು ಕರೀತೀವಿ. ಏನಂತ ಹೆಸರನ್ನು ಇಡ್ತಾನೆ ತಲಕಾಡಿಗೆ? ರಾಜರಾಜಪುರ. ಹಾಗಾದ್ರೆ ತಲಕಾಡನ್ನು ಏನಂತ ಕರೀತಾನೆ? ರಾಜರಾಜಪುರ ಎಂಬ ಹೆಸರಿನಿಂದ ಆ ಒಂದು ಪ್ರದೇಶವನ್ನು ಅಥವಾ ಆ ಒಂದು ಸ್ಥಳವನ್ನು ಕರೆಯಲ್ಪಟ್ಟ 1ನೇ ರಾಜರಾಜ ಚೋಳ ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಗಂಗವಾಡಿ, ನೊಳಂಬವಾಡಿ ಗಂಗರನ್ನು ಸೋಲಿಸಿ ವಶಪಡಿಸಿಕೊಂಡು ಈ ಒಂದು ಯುದ್ಧದ ತರುವಾಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಕರ್ನಾಟಕದ ಮತ್ತೊಂದು ಪ್ರಮುಖ ರಾಜ ಮನೆತನವಾದಂತಹ ಕಲ್ಯಾಣಿ ಚಾಲುಕ್ಯರ ಮೇಲೆ ದಾಳಿಯನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ. ಹಾಗಾದ್ರೆ ಕಲ್ಯಾಣಿ ಚಾಲುಕ್ಯರ ರಾಜನಾದಂತಹ ಸತ್ಯಾಶ್ರಯ ಅಂತೇಳಿ ನಾವು ಕರೀತೀವಿ. ಯಾರು ಆಳ್ವಿಕೆ ಮಾಡ್ತಿರ್ತಾರೆ? ಕಲ್ಯಾಣಿ ಚಾಲುಕ್ಯರ ರಾಜನ ಯಾರು? ಸತ್ಯಾಶ್ರಯ ಅಂತೇಳಿ ಕರೀತೀವಿ. ಸತ್ಯಾಶ್ರಯ ಇಲ್ಲಿ ಕರ್ನಾಟಕದಲ್ಲಿ ಕಲ್ಯಾಣಿ ಚಾಲುಕ್ಯರ ರಾಜನಾಗಿ ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ಹಾಗಾಗಿ
ಒಂದನೇ ರಾಜರಾಜ ಚೋಳ ಕಲ್ಯಾಣಿ ಚಾಲುಕ್ಯರ ಸತ್ಯಾಶ್ರಯನನ್ನು ಎದುರಿಸಿನಾದರೂ ಕೂಡ ಇಲ್ಲಿ ಸ್ಪಷ್ಟವಾದಂತಹ ವಿಜಯ ಯಾರಿಗೆ ಲಭ್ಯವಾಯಿತು ಎಂಬುದು ನಮಗೆ ಅಸ್ಪಷ್ಟವಾಗಿದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಒಂದನೇ ರಾಜರಾಜ ಗೆದ್ದೋ ಸೋತೋ ಎನ್ನುವಂತಹ ವಿಷಯ ನಮಗೆ ಇತಿಹಾಸದಲ್ಲಿ ಏನಾಗಿದೆ, ಒಂದು ನಿಖರವಾಗಿ ತಿಳಿದು ಬಂದಿಲ್ಲ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾವಾಗ ಕಲ್ಯಾಣಿ ಚಾಲುಕ್ಯರ ಸತ್ಯಾಶ್ರಯನ ಮೇಲೆ ದಾಳಿಯನ್ನು ಮಾಡ್ಕೊಂಡು ಬರ್ತಾನೋ ಇದೇ ಸಂದರ್ಭದಲ್ಲಿ ಪೂರ್ವದಲ್ಲಿ, ಅದರಲ್ಲೂ ಆಂಧ್ರದಲ್ಲಿ ಅಂತ ಕರಿತೀವಿ, ಆಂಧ್ರದಲ್ಲಿ ಮುಖ್ಯವಾಗಿ ಒಂದು ರಾಜಮನೆತನ ತನ್ನ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದಿರುತ್ತೆ. ಆ ಒಂದು ಮನೆತನವನ್ನೇ ನಾವು ವೆಂಗಿ ಚಾಲುಕ್ಯ ಮನೆತನ ಅಂತ ಕರಿತೀವಿ. ಯಾವ ಮನೆತನ ಆಳ್ವಿಕೆ ಮಾಡ್ತಾ ಇರುತ್ತೆ? ಯಾವ ರಾಜಮನೆತನ? ವೆಂಗಿ ಚಾಲುಕ್ಯರು ಅಂತ ಹೇಳ್ತೀವಿ. ಆ ವೆಂಗಿ ಚಾಲುಕ್ಯರ ಮೇಲೆ ಗೆಲುವು ಅಂತ ಇದು ಎಲ್ಲಿ ಬರುತ್ತೆ? ವೆಂಗಿ ಆಂಧ್ರದಲ್ಲಿ ಬರುವಂತಹ ಒಂದು ಮುಖ್ಯವಾದಂತಹ ಪ್ರದೇಶ ಅಥವಾ ಸ್ಥಳ ಅಂತ ಕರಿತೀವಿ. ಅಲ್ಲಿ ಈ ಒಂದು ಪ್ರದೇಶ ಬರುತ್ತೆ, ಅದನ್ನ ನಾವು ವೆಂಗಿ ಮಂಡಲ ಅಂತ ಕರಿತೀವಿ. ಈ ಒಂದು ಪ್ರದೇಶ ಯಾರ ಆಳ್ವಿಕೆಗೆ ಒಳಪಟ್ಟಿದೆ? ವೆಂಗಿ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ವೆಂಗಿ ಮನೆತನಕ್ಕೆ ಸೇರಿದಂತಹ ರಾಜರುಗಳು ಆಳ್ವಿಕೆ ಮಾಡ್ತಾ ಇದ್ದಾರೆ. ಆಗಿರುವಾಗ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ವೆಂಗಿ ರಾಜಮನೆತನದಲ್ಲಿ ರಾಜಕೀಯ ಕಲಹಗಳು ಪ್ರಾರಂಭವಾಗುತ್ತವೆ. ಏನ್ ಪ್ರಾರಂಭವಾಗ್ತವ? ಏನ್ ಪ್ರಾರಂಭವಾಗ್ತವ? ರಾಜಕೀಯ ಕಲಹಗಳು ಪ್ರಾರಂಭವಾಗ್ಕೊಂಡು ಬರ್ತವೆ. ಯಾವಾಗ ರಾಜಕೀಯ ಕಲಹಗಳಲ್ಲಿ ಪ್ರಾರಂಭವಾಗ್ತವೋ ಇಂತಹ ರಾಜಕೀಯ ಕಲಹದ ಲಾಭವನ್ನು ಯಾರು ಪಡ್ಕೊಳ್ತಾರೆ? ಒಂದನೇ ರಾಜರಾಜ ಚೋಳ ಪಡೆದುಕೊಳ್ಳುವುದರ ಮೂಲಕವಾಗಿ ಇವನ್ ಏನ್ ಮಾಡ್ತಾನೆ? ಇಂತಹ ರಾಜಕೀಯ ಅಂತರ್ಕಲಹಗಳಲ್ಲಿ ಮಧ್ಯ ಪ್ರವೇಶ ಮಾಡುವುದರ ಮೂಲಕವಾಗಿ ಶಕ್ತಿವರ್ಮನನ್ನು, ಯಾರು ಬರ್ತಾರೆ ಇಲ್ಲಿ? ಶಕ್ತಿವರ್ಮ ಅಂತ ಕರಿತೀವಿ. ಈ ಶಕ್ತಿವರ್ಮನನ್ನು ಏನ್ ಮಾಡ್ತಾನೆ? ಈ ವೆಂಗಿಯ ಚಾಲುಕ್ಯರ ರಾಜನನ್ನಾಗಿ ಆಯ್ಕೆ ಮಾಡಿಕೊಂಡು ಬಂದ ಅಂತ ಹೇಳಿ ತಿಳಿಯುತ್ತೆ. ಯಾವಾಗ ಶಕ್ತಿವರ್ಮ ಈ ಒಂದು ವೆಂಗಿ ಚಾಲುಕ್ಯರ ರಾಜನಾಗಿ ಇವನ ಕೃಪಾ ಕಟಾಕ್ಷೆಯಿಂದ ಅಧಿಕಾರವನ್ನು ವಹಿಸಿಕೊಳ್ತಾನೋ ಆವಾಗ ಇಲ್ಲಿ ಚಾಲುಕ್ಯರ ಮತ್ತು ವೆಂಗಿ ಚಾಲುಕ್ಯರ ಅಥವಾ ಚೋಳ ಮತ್ತು ವೆಂಗಿ ಚಾಲುಕ್ಯರ ನಡುವೆ ಸಂಬಂಧಗಳು ಉತ್ತಮಗೊಂಡವು ಅಂತ ಹೇಳಿ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದನೇ ರಾಜರಾಜ ಚೋಳ ವೆಂಗಿ ಚಾಲುಕ್ಯರ ರಾಜನಾದಂತಹ ಶಕ್ತಿವರ್ಮನ ತಮ್ಮ ಅಂತ ಕರಿತೀವಿ. ತಮ್ಮನಾದಂತಹ ವಿಮಲಾದಿತ್ಯನಿಗೆ ಏನ್ ಮಾಡ್ತಾನೆ? ತನ್ನ ಮಗಳಾದಂತಹ ಕುಂದೆವ್ವ ಅಂತ ಹೇಳಿ ನಾವು ಕರಿತೀವಿ. ಯಾರು ಬರ್ತಾರೆ ಇಲ್ಲಿ? ಕುಂದೆವ್ವ ಅಂತ ಹೇಳಿ ಕರಿತೀವಿ. ಈ ಕುಂದೆವ್ವಳನ್ನು ಯಾರಿಗೆ ವಿವಾಹ ಮಾಡಿಕೊಡ್ತಾನೆ? ಈ ಒಂದು ಶಕ್ತಿವರ್ಮನ ಸಹೋದರನಾದಂತಹ ವಿಮಲಾದಿತ್ಯನಿಗೆ ವಿವಾಹ ಮಾಡಿಕೊಡ್ತಾನೆ. ಯಾವಾಗ ಈ ವಿವಾಹ ನಡೆದುಕೊಂಡು ಬರುತ್ತೋ ಇಂತಹ ವೈವಾಹಿಕ ಸಂಬಂಧ ಯಾವ ಮನೆತನಗಳ ನಡುವೆ ಉತ್ತಮ ಬಾಂಧವ್ಯದ ಬೆಳವಣಿಗೆಗೆ ಕಾರಣವಾಗುತ್ತೆ? ವೆಂಗಿ ಚಾಲುಕ್ಯ ಮತ್ತು ಚೋಳರ ನಡುವೆ ಉತ್ತಮವಾದಂತಹ ಸಂಬಂಧ ವೃದ್ಧಿಯಾಗಲು ಕಾರಣವಾಗಿಕೊಂಡು ಬಂತು ಅಂತ ಹೇಳಿ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಯಾವಾಗ ಶಕ್ತಿವರ್ಮ ಇಲ್ಲಿ ವೆಂಗಿ ಚಾಲುಕ್ಯರ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೋ ಆ ಒಂದು ಸವಿನೆನಪಿಗೋಸ್ಕರವಾಗಿ ಅಪಾರವಾದಂತಹ ಸಂಪತ್ತನ್ನು ಯಾರಿಗೆ ಉಳುವಳಿಯಾಗಿ ನೀಡ್ತಾನೆ? ಒಂದನೇ ರಾಜರಾಜ ಚೋಳನಿಗೆ ನೀಡ್ಕೊಂಡು ಬರ್ತಾನೆ. ಅಲ್ಲಿ ದೊರೆತಂತಹ ಆ ಸಂಪತ್ತನ್ನು ಒಂದನೇ ರಾಜರಾಜ ಚೋಳ ಏನ್ ಮಾಡ್ತಾನಪ್ಪ ಅಂದ್ರೆ ತಾಂಜಾವೂರಿನಲ್ಲಿರುವಂತಹ ಆ ರಾಜರಾಜೇಶ್ವರಿ ದೇವಾಲಯಕ್ಕೆ ದಾನವನ್ನಾಗಿ ನೀಡಿದ ಅಂತ ಹೇಳಿ ತಿಳಿಯುತ್ತೆ. ಈ ರೀತಿಯಾಗಿ ಈ ವೆಂಗಿ ಚಾಲುಕ್ಯರ ಮೇಲೂ ಕೂಡ ತನ್ನ ವಿಜಯವನ್ನು ಸಾಧಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಉತ್ತಮ ಬಾಂಧವ್ಯವನ್ನು ವೃದ್ಧಿಸಿಕೊಂಡ ಅಂತ ಹೇಳಿ ತಿಳಿಯುತ್ತೆ. ಇಲ್ಲಿಗೆ ಇರಲಿ, ಉಳಿದುದನ್ನು